ಇನ್ನು ಆಪರೇಷನ್ ಕಮಲದ ಬಗ್ಗೆ ಸ್ಪೀಕರ್ ರಮೇಶ್ ಕುಮಾರ್ ವ್ಯಂಗ್ಯವನ್ನ ಆಡಿದ್ದಾರೆ. ಇದು ಆಪರೇಷನ್ ಕಮಲದ ಬಗ್ಗೆ ಸ್ಪೀಕರ್ ಆಡ್ತಾ ಇರುವಂತಹ ವ್ಯಂಗ್ಯ. ಇದು ಯಾವ ಆಪರೇಷನ್ ಕಮಲನೂ ಗೊತ್ತಿಲ್ಲ, ಸಂಪಿಗೇನೂ ಗೊತ್ತಿಲ್ಲ. ಆಪರೇಷನ್ ಕಮಲನೂ ಗೊತ್ತಿಲ್ಲ, ಆಪರೇಷನ್ ಸಂಪಿಗೇನೂ ಗೊತ್ತಿಲ್ಲ. ಅದೇನು ಆಪರೇಷನ್ನು, ಅದೇನು ಕಾಯಿಲೆನು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮದೇ ಧಾಟಿಯಲ್ಲಿ ಬಿಜೆಪಿ ಆಪರೇಷನ್ ಕಮಲಕ್ಕೆ ವ್ಯಂಗ್ಯವನ್ನ ಆಡ್ತಾ ಇದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್. ಅದೇನು ವಾಸಿಯಾಗಿದೆಯೋ ಇಲ್ವೋ ನಮಗಂತೂ ಕೂಡ ಗೊತ್ತಿಲ್ಲ. ಅದೇನು ವಾಸಿಯಾಗುವಂಥ ಕಾಯಿಲೆಯೋ ಮತ್ತೊಂದು ಮಗದೊಂದು ನಮಗೂ ಕೂಡ ಗೊತ್ತಿಲ್ಲ. ಇದು ಆಪರೇಷನ್ ಕಮಲನೂ ಗೊತ್ತಿಲ್ಲ, ಆಪರೇಷನ್ ಸಂಪಿಗೇನೂ ಗೊತ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ನಡೀತಾ ಇರುವಂಥ ರಾಜಕೀಯ ಚಟುವಟಿಕೆ ಜೊತೆಗೆ ಬಿಜೆಪಿ ನಡೆಸ್ತಾ ಇರುವಂಥ ಒಂದಷ್ಟು ಈ ರಾಜಕೀಯ ಆಯಾಮಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆಡಿರುವಂಥ ವ್ಯಂಗ್ಯ ಇದು. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸಿದ್ದರಾಮಯ್ಯನವರು ರಾಜ್ಯದ ಶಾಸಕಾಂಗ ಪಕ್ಷದ ಕಾಂಗ್ರೆಸ್ ನಾಯಕ. ಅವ್ರಿಗೆ ಇನ್ನೇನು ಹೇಳಕ್ ಸಾಧ್ಯ? ಏನನ್ನ ಮಾಡ್ರಪ್ಪ ಸರ್ಕಾರ ಉಳಿಸ್ಕೊಡಿ ಅಂತ ಹೇಳ್ತಾರೆ. ಅದು ಏನು ದೊಡ್ಡ ನ್ಯೂಸ್ ಅದು? ಅಲ್ಲ ಸರ್, ಹಂಗಾದ್ರೆ ಅಲ್ಲಾಡ್ತಾ ಇದೆಯಾ ಅಂತ ಸರ್ಕಾರ? ನನಗೇನು ಅಲ್ಲಾಡ್ತಾ ಇದ್ರೆ ಅಲ್ಲಾಡೋ ಸರ್ಕಾರ ಯಾವತ್ತಿದ್ರು ಅಲ್ಲಾಡ್ತಲೇ. ನನಗೇನು ನಾನು ಇವ್ರು ಅಲ್ಲಾಡ್ತಾರ ಅವ್ರು ಅಲ್ಲಾಡ್ತಾರ ಅಂತ ಮುಟ್ಟೆ ಇಲ್ಲ. ನಾನು ಭದ್ರವಾಗಿದ್ದೆ, ನಾನು ಅಲ್ಲಾಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ನನ್ನ ಸರ್ಕಾರ ಯಾವುದೂ ಇಲ್ಲ ಸರ್. ನಿಮ್ಮ ಅಭಿಪ್ರಾಯದಲ್ಲಿ ಈ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆಯಾ ಸರ್? ಏನು ವ್ಯತ್ಯಾಸ ಗೊತ್ತಿಲ್ಲ. ನನ್ನ ಪ್ರಕಾರ ಸರ್ಕಾರ ಭದ್ರವಾಗೇ ಇದೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸಿದ್ದರಾಮಯ್ಯನವರು ರಾಜ್ಯದ ಶಾಸಕಾಂಗ ಪಕ್ಷದ ಕಾಂಗ್ರೆಸ್ ನಾಯಕ. ಅವ್ರಿಗೆ ಇನ್ನೇನು ಹೇಳಕ್ ಸಾಧ್ಯ? ಏನನ್ನ ಮಾಡ್ರಪ್ಪ ಸರ್ಕಾರ ಉಳಿಸ್ಕೊಡಿ ಅಂತ ಹೇಳ್ತಾರೆ. ಅದು ಏನು ದೊಡ್ಡ ನ್ಯೂಸ್ ಅದು? ಅಲ್ಲ ಸರ್, ಹಂಗಾದ್ರೆ ಅಲ್ಲಾಡ್ತಾ ಇದೆಯಾ ಅಂತ ಸರ್ಕಾರ? ನನಗೇನು ಅಲ್ಲಾಡ್ತಾ ಇದ್ರೆ ಅಲ್ಲಾಡೋ ಸರ್ಕಾರ ಯಾವತ್ತಿದ್ರು ಅಲ್ಲಾಡ್ತಲೇ. ನನಗೇನು ನಾನು ಇವ್ರು ಅಲ್ಲಾಡ್ತಾರ ಅವ್ರು ಅಲ್ಲಾಡ್ತಾರ ಅಂತ ಮುಟ್ಟೆ ಇಲ್ಲ. ನಾನು ಭದ್ರವಾಗಿದ್ದೆ, ನಾನು ಅಲ್ಲಾಡ್ತಾ ಇಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ನನ್ನ ಸರ್ಕಾರ ಯಾವುದೂ ಇಲ್ಲ ಸರ್. ನಿಮ್ಮ ಅಭಿಪ್ರಾಯದಲ್ಲಿ ಈ ಸಮ್ಮಿಶ್ರ ಸರ್ಕಾರ ಸುಭದ್ರವಾಗಿದೆಯಾ ಸರ್? ಏನು ವ್ಯತ್ಯಾಸ ಗೊತ್ತಿಲ್ಲ. ನನ್ನ ಪ್ರಕಾರ ಸರ್ಕಾರ ಭದ್ರವಾಗಿ